ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಆನ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಟ್ರಸ್ಟ್ ವಾಲೆಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಟ್ರಸ್ಟ್ ವಾಲೆಟ್ ಅಂದ್ರೇನು, ಹಾಗೆ crypto.com ವಾಲೆಟ್ ಇದೆ, ಹಾಗೆ ಮೆಟಾಮಾಸ್ಕ್ ಅಂತ ಇದೆ. ಸುಮಾರು ಈ ರೀತಿಯಾಗಿ ಕ್ರಿಪ್ಟೋ ಕರೆನ್ಸಿ ವ್ಯಾಲೆಟ್ಗಳಿವೆ. ಅದೆಲ್ಲ ಅದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಮಗೆ ಜಸ್ಟ್ ನೀವು ಏನೋ ದುಡ್ಡನ್ನು ಹಾಕಬೇಡಿ, ಜಸ್ಟ್ ನಿಮ್ಮೊಂದು ಕಲ್ತ್ಕೊಂಡು ಇಟ್ಕೊಳ್ಳಿ ಅಷ್ಟೇ. ಜಸ್ಟ್ ಫಾರ್ ಇನ್ಫಾರ್ಮೇಷನ್ ಅಷ್ಟೇ, ನಾಟ್ ಫೈನಾನ್ಷಿಯಲ್ ಅಡ್ವೈಸ್. ನೀವು ಅದರಲ್ಲಿ ಹೋಗ್ಬಿಟ್ಟು ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ ಹಾಗೆ ಹೀಗೆ ಅಂತ ನಾನು ಹೇಳಲ್ಲ. ಜಸ್ಟ್ ಕಲ್ತ್ಕೊಳ್ಳಿ ಅಷ್ಟೇ ಅಂತ, ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಇವಾಗ ನಿಮಗೆ ನಾನು ಫಸ್ಟ್ ಟ್ರಸ್ಟ್ ವಾಲೆಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇವಾಗ ನೀವು ಪ್ಲೇಸ್ಟೋರಿಂದ ನೀವು ಡೌನ್ಲೋಡ್ ಮಾಡುವಾಗಲೂ ಕ್ರಿಪ್ಟೋ ವ್ಯಾಲೆಟ್ನ ತುಂಬ ಸೂಕ್ಷ್ಮವಾಗಿ ಗಮನಿಸಿ ಡೌನ್ಲೋಡ್ ಮಾಡಬೇಕು. ಯಾಕಂದರೆ ಬೇಕಾದಷ್ಟು ಏನು ಒಂದು ಫೇಕ್ ಅಪ್ಲಿಕೇಶನ್ಸ್ ಇದೆ. ಸೊ ನೋಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ತುಂಬ ಡೇಂಜರಸ್ ಕೂಡ. ಇದ್ರ ಬಗ್ಗೆ ನಿಮಗೆ ತಿಳ್ಕೊಂಡಿಲ್ಲ ಅಂದರೆ ನೀವು ಆ ವಿಷಯಕ್ಕೆ ಹೋಗಬೇಡಿ, ಓಕೆನಾ. ಇವಾಗ ನಾನು ನಿಮಗೆ ಟ್ರಸ್ಟೆಡಾಗಿ ಹೋಗಬೇಕು, ನಿಮಗೆ ಏನಾದ್ರ ಮೇಲೆ ಡೌಟ್ ಬರದೆ ಹೋಗಬೇಕು ಅಂದರೆ ಜಸ್ಟ್ trustwallet.com ಅವ್ರ ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಓಕೆ, ವಿಸಿಟ್ ಮಾಡಿದಾಗ .com trustwallet.com ಓಕೆ, ಇದವ್ರದ್ದು ಅಫಿಷಿಯಲ್ ವೆಬ್ಸೈಟು. ಇನ್ನು ಇದೇ ಥರ ಫೇಕ್ ವೆಬ್ಸೈಟು ಸಿಕ್ಕಾಪಟ್ಟೆ ಇದೆ. trustwallet.in ಅಂತ ಇದ್ದರೆ ಅದು ಅಫಿಷಿಯಲ್ ವೆಬ್ಸೈಟ್ ಅಲ್ಲ, ಸ್ಕ್ಯಾಮರ್ಸ್ ಮಾಡಿರ್ತಾರೆ. ಅಥವಾ trustwallet.cz BZ KZ LZ ಈಗ ಸಿಕ್ಕಾಪಟ್ಟೆ ಡೊಮೈನ್ಸ್ಗಳು ಬರುತ್ತೆ. ಸೊ ಅದನ್ನೆಲ್ಲ ನಂಬಕ್ಕೆ ಹೋಗಬೇಡಿ, ಸೂಕ್ಷ್ಮವಾಗಿ ಗಮನಿಸಿ. ಹಾಗೆ .com ಇದ್ದರೆ ಅದು ಒಳ್ಳೆಯದು, ಅದು 100% ನಿಜ ಅಂತಲೂ ಅಂದ್ಕೊಳಕ್ಕೆ ಹೋಗಬೇಡಿ. ಅಫಿಷಿಯಲ್ ವೆಬ್ಸೈಟ್ನ ನೀವು ಕಂಡುಹಿಡಿಬೇಕು. ಗೊತ್ತಿಲ್ಲ ಅಂದರೆ ನನ್ನ ಹತ್ರ ಕೇಳಿ, ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಟೆಲಿಗ್ರಾಮ್ ಗ್ರೂಪಲ್ಲಿ ನನ್ನ ಅಕೌಂಟದು ನಾನು ಯೂಸರ್ ನೇಮ್ ಹಾಕಿದ್ದೀನಿ. ಸೊ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಹೇಳ್ಕೊಡ್ತೀನಿ. ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ರು ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ್ಯಾವ್ದ್ರದ್ದು ಅಫಿಷಿಯಲ್ ವೆಬ್ಸೈಟ್ ಯಾವ್ಯಾವುದು ಅಂತ. ಇನ್ಸ್ಟಾಗ್ರಾಮ್ದು ಲಿಂಕ್ಲನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಸೊ ಫಾಲೋ ಮಾಡಿ. ಓಕೆ, ಇವಾಗ ಟ್ರಸ್ಟ್ ವಾಲೆಟದ ವೆಬ್ಸೈಟಿಗೆ ಬಂದೆ. ಇಲ್ಲಿ ಗೆಟ್ ಇಟ್ ಆನ್ ಗೂಗಲ್ ಪ್ಲೇ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ದಂಗೆ ಇವ್ರದ್ದೇ ಒಂದು ಅಫಿಷಿಯಲ್ ಆ್ಯಪನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ನಮಗೆ ಇಲ್ಲಿ ರಿವ್ಯೂಸ್ ಮತ್ತು ಎಷ್ಟು ಡೌನ್ಲೋಡ್ಸ್ ಆಗಿದೆ ಅಂತಲೂ ಚೆಕ್ ಮಾಡ್ಕೋಬೋದು. ಇದೆಲ್ಲ ನೋಡ್ಕೋಬೇಕು. 10 ಮಿಲಿಯನ್ ಡೌನ್ಲೋಡ್ಸ್ ಆಗಿದೆ. ಹಾಗೆ 6,27,000 ರಿವ್ಯೂಸ್ ಇದೆ. 4.5 ಸ್ಟಾರ್ ಇದೆ. ಸೊ ಓಕೆ, ನಾನು ಇದನ್ನ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಇವಾಗ ಅಪ್ಡೇಟ್ ಎಲ್ಲ ಹೋಗಲ್ಲ, ಅಪ್ಡೇಟ್ ಬಂದಿದೆ. ಓಕೆ, ಈ ಟ್ರಸ್ಟ್ ವಾಲೆಟ್ನ ಯಾವ ರೀತಿ ಉಪಯೋಗಿಸೋದಂತ ನಾನು ನಿಮಗೆ ಸಿಂಪಲಾಗಿ ತಿಳಿಸ್ಕೊಡ್ತೀನಿ. ಈ ಓಪನ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಕ್ರಿಯೇಟ್ ಎ ನ್ಯೂ ವ್ಯಾಲೆಟ್ ಅಂತ ತೋರಿಸ್ತಾ ಇದ್ದಾರೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಾವು ಇವರೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಒಪ್ಪಿದ್ದೀವಿ ಅಂತ ನಾವು ಇಲ್ಲೊಂದು ರೈಟ್ ಆಗ್ತೀವಲ್ಲ, ಅದನ್ನು ನಾವು ಸೈನ್ ಹಾಕೋದು. ಓಕೆ, ಅದಾದಮೇಲೆ ಮೊದಲನೇದಾಗಿ ನೀವು ಪ್ರೈವೇಸಿ ಪಾಲಿಸಿ ಹಾಗೆ ಟರ್ಮ್ಸ್ ಆ್ಯಂಡ್ ಸರ್ವಿಸ್ನ ಒಂದ್ಸಲ ಓದ್ಕೊಂಬಿಡಿ. ನಿಮಗೆ ಬೇಕಂದರೆ ಸುಮಾರು ಜನ ಓದೋದೇ ಇಲ್ಲ, ಜಸ್ಟ್ ರೈಟ್ ಹಾಕ್ಬಿಟ್ಟು ಹೋಗ್ತಾರೆ. ಅಲ್ಲಿ ಏನು ಬರ್ತಿರ್ತಾರೋ ದೇವ್ರಿಗೆ ಗೊತ್ತು. ನಮ್ಮ ಡಾಟಾನ ಬೇರೆಯವ್ರಿಗೆ ಶೇರ್ ಮಾಡ್ತೀನಿ ಹಂಗೆ ಹಿಂಗೆ, ಅದೆಲ್ಲ ಬೇರೆ. ಬಟ್ ನಮ್ಮ ಫೈನಾನ್ಷಿಯಲಿ ದುಡ್ಡಿಗೇನು ಪ್ರಾಬ್ಲಮ್ ಏನು ಬರಲ್ಲ ಇಲ್ಲಿ ಕರೆನ್ಸಿಗೆ. ಸೊ ನಾನಿಲ್ಲಿ ಐ ಹ್ಯಾವ್ ರೀಡ್ ಅಕ್ಸೆಪ್ಟ್ ದಿ ಟರ್ಮ್ಸ್ ಆಫ್ ಸರ್ವಿಸಸ್ ಆ್ಯಂಡ್ ಪ್ರೈವೇಸಿ ಪಾಲಿಸಿ ಮೇಲೆ ಕ್ಲಿಕ್ ಮಾಡಿದೆ. ನೆಕ್ಸ್ಟ್ ಕಂಟಿನ್ಯೂ ಕೊಟ್ಟೆ. ಇವಾಗ ನೋಡಿ ಬ್ಯಾಕಪ್ ಯುವರ್ ವ್ಯಾಲೆಟ್ ನಾವು ಅಂತ ತೋರಿಸಿದ್ದಾರೆ. ಓಕೆ, ಐ ಅಂಡರ್ಸ್ಟುಡ್. ಇಲ್ಲಿ ನೋಡಿ, ಇನ್ ದಿ ನೆಕ್ಸ್ಟ್ ಸ್ಟೆಪ್ ಯು ವಿಲ್ ಸಿ 12 ವರ್ಡ್ಸ್ ದಟ್ ಅಲೋಸ್ ಯು ರಿಕವರ್ ಎ ವ್ಯಾಲೆಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಕಂಟಿನ್ಯೂ. ಇಲ್ಲಿ ನೋಡಿ 12 ವರ್ಡ್ಸನ್ನು ಕೊಟ್ಟಿದ್ದಾರೆ ನನಗಿಲ್ಲಿ. ಕಿವಿ, ಇಂಪ್ರೂವ್, ಅನಿಮಲ್, ಆರ್ಡಿನರಿ, ಇಲಿಗಲ್, ಲೀಗಲ್, ಹವರ್, ವೈಸ್, ಓವಲ್, ಪ್ಲಂಗ್, ಫೆಚ್, ಪೋಲಾರ್, ಹಂಗೆ ಹಿಂಗೆಲ್ಲ ಕೊಟ್ಟಿದ್ದಾರೆ. ಈ ರೀತಿ ನಮಗೂ ಕೊಡ್ತಾರೆ. ಇದೇ ಮೈನ್. ಓಕೆ, ಇದನ್ನ ಯಾರೊಂದಿಗೂ ಶೇರ್ ಮಾಡೋಕ್ಕೆ ಹೋಗಬಾರ್ದು. ನೀವೆಲ್ಲಾದರೂ ಶೇರ್ ಮಾಡಿದ್ರಿ ಅಂದರೆ ನಿಮ್ಮ ಈ ಒಂದು ಟ್ರಸ್ಟ್ ವಾಲೆಟ್ನಲ್ಲಿ ಹಣವನ್ನು ಏನು ಇಟ್ಟಿರ್ತೀರ ಅದು ನಿಮ್ಮದು ಹೋಗ್ಬಿಡುತ್ತೆ ಅವ್ರಿಗೆ. ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನು ಜಸ್ಟ್ ಇದನ್ನ ಕಾಪಿ ಮಾಡಿದೆ. ನೆಕ್ಸ್ಟ್ ಕಂಟಿನ್ಯೂಲ್ಲಿ ಹೋಗ್ಬಿಟ್ಟು ಇಲ್ಲಿ ಕಾಪಿ ಮಾಡಿರ್ತೀನಿ ನೋಡಿ, ಅದನ್ನ ಇವಾಗ ನಾನು ನೋಟ್ ಮಾಡ್ಕೋತೀನಿ. ಜಸ್ಟ್ ಕಿವಿ, ಇಂಪ್ರೂವ್, ಅನಿಮಲ್, ಫಸ್ಟ್ 3 ಲೆಟರ್ಸ್. ಇಲ್ಲಿ ನಾನು ಕಿವಿ, ಇಂಪ್ರೂವ್, ಅನಿಮಲ್. ನೆಕ್ಸ್ಟ್ ಏನಿದೆ, ಆರ್ಡಿನರಿ, ಲೀಗಲ್, ಆರ್ಡಿನರಿ, ಇಲಿಗಲ್, ಲೀಗಲ್. ಓಕೆ, ನೆಕ್ಸ್ಟ್ ಆರ್ ವೈಸ್, ಓವಲ್. ಓಕೆ, ನೆಕ್ಸ್ಟ್ ಪ್ಲಂಗ್, ಫೆಚ್, ಪೋಲಾರ್. ಪ್ಲಂಗ್ ಫೆಚ್ ಪೋಲಾರ್. ಓಕೆ, ವೆಲ್ ಡನ್. ಓಕೆ, ಇವಾಗ ನಂದು ಇದೊಂದು ಹೊಸ ವ್ಯಾಲೆಟ್. ಓಕೆ, ಇದನ್ನ ಇವಾಗ ನೀವು ಆ ಒಂದು ರಿಕವರಿ ಪಾರ್ಸನ್ನು ಹೊಡೆದ್ರೆ ನಿಮಗೂ ಈ ಒಂದು ಅಕೌಂಟು ಸಿಗುತ್ತೆ. ಬಟ್ ನಾನು ಇದರಲ್ಲಿ ₹1 ಹಾಕಿಲ್ಲ. ಓಕೆ, ಇಷ್ಟೇ. ಇವಾಗ ನಾನು ಅದನ್ನ ಕಾಪಿ ಮಾಡ್ಕೊಂಡು ಇಟ್ಟಿದ್ದೀನಲ್ಲ, ಇವಾಗ ನನಗಿಲ್ಲಿ ಇಥೇರಿಯಮ್ನ ಅಥವಾ ಯಾವುದಿದೆ ಇಲ್ಲಿ, ಒಂದು ನಿಮಿಷ, USDT. ಓಕೆ, ನನಗೆ ಇವಾಗ ಇಲ್ಲಿ ಇಥೇರಿಯಮ್ ಅಥವಾ BNB, ಸ್ಮಾರ್ಟ್ ಚೈನ್ ಎಲ್ಲವನ್ನು ಇಲ್ಲಿ ಹೂಡಿಕೆ ಮಾಡ್ಬೋದು. ಯಾವ ಥರ ಅಂದರೆ ಇಲ್ಲಿ ನೋಡಿ ಇಷ್ಟೊಂದು ಕಾಯಿನ್ಸ್ ಇದೆ. ಓಕೆ, ಇದರಲ್ಲಿ ನನಗೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಇಥೇರಿಯಮ್. ಓಕೆ, ನನಗಿಲ್ಲಿ ವ್ಯಾಲೆಟ್ ಅಡ್ರೆಸ್ ಸಿಕ್ತು. ಈ ವ್ಯಾಲೆಟ್ ಅಡ್ರೆಸ್ನ ನಾನು ಬಿನಾನ್ಸ್ ಆ್ಯಪಲ್ಲಿ ಹೋಗ್ಬಿಟ್ಟು ಹಾಕಿ ಅಲ್ಲಿಂದ ನನಗೆ ಇಲ್ಲಿಗೆ ಅಮೌಂಟನ್ನು ಸೆಂಡ್ ಮಾಡ್ಬೋದು. ಓಕೆ, ಅದೇ ಥರ ವೆಜರಿಕ್ಸ್ನಲ್ಲೂ ಮಾಡ್ಬೋದು. ನೋಡಿ, ಫಂಡ್ಸಿಗೆ ಹೋಗ್ತೀನಿ ಬೇಡ ಇವಾಗ. ಆದರೂ ಆ್ಯಕ್ಚುಲಿ ನನ್ನ ಪೋರ್ಟ್ಫೋಲಿಯೋ ಆ ಥರ ಶೋ ಮಾಡೋದು ಸರಿಯಲ್ಲ.
ಎನಿವೆ ಅಲ್ಲಿ ಹೋಗ್ಬಿಟ್ಟು ನಮಗೆ ಇಲ್ಲಿ ಸೆಂಡ್ ಅಂತ ಆಪ್ಷನ್ ಇರುತ್ತೆ ವೆಜ್ರಿಕ್ಸಲ್ಲೂ ಸಹ. ಸೊ ಅಲ್ಲಿಂದ ನಮ್ಮ ಒಂದು ಇಲ್ಲಿ ವ್ಯಾಲೆಟ್ ಅಡ್ರೆಸ್ ಇರುತ್ತಲ್ವ, ಲೈಕ್ ಇವಾಗ ಇಥೇರಿಯಮ್ ಆಗಿರ್ಬೋದು, ಬಿಟ್ಕಾಯಿನ್ ಆಗಿರ್ಬೋದು, ಈ ಥರ ವ್ಯಾಲೆಟ್ ಅಡ್ರೆಸ್ ಇರುತ್ತೆ. ಮತ್ತು ಸ್ಕ್ಯಾನಿಂಗ್ಗೆ ಆಪ್ಷನ್ ಕೂಡ ಇರುತ್ತೆ. ಜಸ್ಟ್ ಇದ್ರದ್ದು ಒಂದು ಸ್ಕ್ರೀನ್ಶಾಟ್ ಈ ಥರ ತೆಗೆದಿಟ್ಟರೆ ನಮಗೆ ಈ ಸ್ಕ್ರೀನ್ಶಾಟನ್ನು ಉಪಯೋಗಿಸ್ಕೊಂಡು ಸ್ಕ್ಯಾನ್ ಮಾಡಿ ಈ ಒಂದು ವ್ಯಾಲೆಟ್ಗೆ ನಮ್ಮ ಹತ್ರ ವೆಜ್ರಿಕ್ಸಲ್ಲಿ ಇಥೇರಿಯಮ್ ಇದ್ದರೆ ಈ ಒಂದು ವ್ಯಾಲೆಟ್ಗೆ ನಾವು ಹಣವನ್ನು ಅಥವಾ ಕ್ರಿಪ್ಟೋ ಕರೆನ್ಸಿನ ನಾವು ಇದಕ್ಕೆ ಸೆಂಡ್ ಮಾಡ್ಬೋದು. ಅದು ಇಲ್ಲಿ ನಮಗೆ ನೋಡ್ಬೋದು. ಇದರಿಂದ ಏನು ಉಪಯೋಗ, ಇಲ್ಲೇನು ಟ್ರೇಡಿಂಗ್ ಮಾಡ್ಬೋದು ಅಂತ ನೀವು ಕೇಳ್ತೀರಿ. ಇದರಿಂದ ನಿಮ್ಗೆ ಉಪಯೋಗ ಏನು ಅಂದರೆ, ಇವಾಗ ವೆಜ್ರಿಕ್ಸ್ ಆಗಿರ್ಬೋದು, ಬಿನಾನ್ಸ್ ಆಗಿರ್ಬೋದು, ಎಷ್ಟೋ ಒಂದು ಕ್ರಿಪ್ಟೋ ಕರೆನ್ಸಿ ಅಂದರೆ ಕೇವಲ ಬಿಟ್ಕಾಯಿನ್ ಮಾತ್ರ ಅಲ್ಲ ಇರೋದು, ನಿಮಗೆ ಗೊತ್ತಲ್ವಾ, ಆಲ್ಮೋಸ್ಟ್ 20,000 ಮೇಲೆ ಕ್ರಿಪ್ಟೋ ಕರೆನ್ಸೀಸ್ ಇದೆ. ಸೊ ನಿಮಗೆ ಯಾವುದಾದ್ರೂ ಒಂದು ಕ್ರಿಪ್ಟೋ ಕರೆನ್ಸಿ ಪರ್ಚೇಸ್ ಮಾಡಬೇಕು, ಬಟ್ ಅದು ವೆಜ್ರಿಕ್ಸಲ್ಲೂ ಲೀಸ್ಟ್ ಆಗಿಲ್ಲ, ಆ ಕಡೆ ಏನು ಬಿನಾನ್ಸಲ್ಲೂ ಲೀಸ್ಟ್ ಆಗಿಲ್ಲ, ಹೆಂಗೆ ಬೈ ಮಾಡ್ತೀರಾ? ಆಗಲ್ಲ. ಆವಾಗ ಈ ಒಂದು ಟ್ರಸ್ಟ್ ವಾಲೆಟ್ ನಮಗೆ ಯೂಸ್ ಆಗುತ್ತೆ. ಯಾವ ಥರ ಅಂದರೆ, ನಿಮಗೆ ಈ ಒಂದು ಯೂನಿಸ್ವ್ಯಾಪ್ ಎಂಬ ಒಂದು ವೆಬ್ಸೈಟ್ ಇದೆ. ಓಕೆ, ಇವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಬಂದ್ಬಿಟ್ಟು uniswap.org ಇದೊಂದೇ ಇರೋದು. ಮತ್ತು .com.in ಅದಕ್ಕೆಲ್ಲ ಹೋಗ್ಬಿಟ್ಟು ನೀವು ಬಿಡಬೇಡಿ, ಹೇಳ್ಕೊಡ್ತೀನಿ ಅದೇನು ಸ್ಕ್ಯಾಮ್ ಇದೆ ಅಂತಲೂ. ಸ್ವಲ್ಪ ವೀಡಿಯೋ ಲೆಂತಿಯಾಗಿದ್ರು ಫುಲ್ಲಾಗಿ ನೋಡಿ, ಯಾಕಂದ್ರೆ ಜಸ್ಟ್ ಫಾರ್ ಇನ್ಫಾರ್ಮೇಷನ್, ಫ್ಯೂಚರಲ್ಲಿ ನಿಮ್ಗೆ ಇದು ಹೆಲ್ಪ್ ಆಗ್ಬೋದು. ಓಕೆ, ನಾನಿವಾಗ ಇವ್ರದ್ದೊಂದು ಅಫಿಷಿಯಲ್ ವೆಬ್ಸೈಟಿಗೆ ಬಂದೆ. ಓಕೆ, ಇಲ್ಲಿ ಲಾಂಚ್ ಆ್ಯಪ್ ಅಂತ ಕೊಟ್ಟಿದ್ದಾರಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಆ್ಯಪ್ ಅಲ್ಲ, ಅವ್ರದ್ದು ವೆಬ್ಸೈಟೇ. ಸೊ ಈ ರೀತಿ ನಮಗೆ ಡಿಸ್ಪ್ಲೇ ಆಗುತ್ತೆ. ಇವಾಗ ನನ್ನ ಹತ್ರ ನಾನು ಏನು ಇಥೇರಿಯಮ್ನ ಇಲ್ಲಿ ಟ್ರಸ್ಟ್ ವಾಲೆಟಲ್ಲಿ ಇಟ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಓಕೆ, ಅಲ್ಲೊಂದು ಇಥೇರಿಯಮ್ ಇದೆ ಅಂದ್ಕೊಳ್ಳಿ. ಸೊ ನಾನಿಲ್ಲಿ ಏನು ಮಾಡ್ತೀನಿ, ಕನೆಕ್ಟ್ ವಾಲೆಟ್ ಅಂತ ಇಲ್ಲೊಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದೆ. ಇಲ್ಲಿ ವ್ಯಾಲೆಟ್ ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಿದೆ. ನೋಡಿ, ನಂದು ವ್ಯಾಲೆಟ್ ಕನೆಕ್ಟ್ ಆಯಿತು. ಆ್ಯಕ್ಚುಲಿ ಈ ಥರ ಆಗಲ್ಲ, ಒಂದು ನಿಮಿಷ. ಆ್ಯಕ್ಚುಲಿ ನಂದು ಕ್ರೋಮ್ ಬ್ರೌಸರಲ್ಲಿ ಆಲ್ರೆಡಿ ವ್ಯಾಲೆಟ್ ಕನೆಕ್ಟ್ ಆಗಿತ್ತು. ಸೊ ಅದಕ್ಕೋಸ್ಕರ ನಾನು ಇನ್ನೊಂದು ಬ್ರೌಸರ್ ಓಪನ್ ಮಾಡಿದೆ. ಇಲ್ಲಿ ಇವಾಗ ಲಾಂಚ್ ಆ್ಯಪ್ ಮೇಲೆ ನಾನು ಕ್ಲಿಕ್ ಮಾಡಿದೆ. ಲೋಡ್ ಆಗ್ತಾಯಿದೆ ನೋಡಿ, ಲೋಡ್ ಆಗಿದೆ. ಇವಾಗ ನಾನು ಕನೆಕ್ಟ್ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ವ್ಯಾಲೆಟ್ ಕನೆಕ್ಟ್ ಇಂಟಿಲೈಸಿಂಗ್ ಅಂತ ಬಂತು. ಸೊ ನಾನಿಲ್ಲಿ ಕನೆಕ್ಟ್ ಟು ಮೊಬೈಲ್ ವ್ಯಾಲೆಟ್ ಅಂತಿದೆ ಅಲ್ವಾ, ಇಲ್ಲಿ ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಿದೆ. ಓಪನ್ ವಿತ್ ಟ್ರಸ್ಟ್ ವ್ಯಾಲೆಟ್. ಓಕೆ, ಜಸ್ಟ್ ನಾನಿವಾಗ ಕನೆಕ್ಟ್ ಕೊಟ್ಟೆ. ಓಕೆ, ಇದಿವಾಗ ಕನೆಕ್ಟಲ್ಲಿದೆ. ಇದು ಹಿಂಗೆ ಇಟ್ಕೊಂಡು ಇಲ್ಲಿಗೆ ಬರಬೇಕು ನಾನು. ಇವಾಗ ನೋಡಿ, ನಂದು ಟ್ರಸ್ಟ್ ವಾಲೆಟಲ್ಲಿ ಇರುವಂತಹ ಇಥೇರಿಯಮ್ ಬ್ಯಾಲೆನ್ಸ್ ಏನಿದೆ ಇಲ್ಲಿ 0 ಅಂತ ತೋರಿಸ್ತಾ ಇದೆ. ನಾನು ಟ್ರಸ್ಟ್ ವಾಲೆಟಲ್ಲಿ ಬ್ಯಾಲೆನ್ಸ್ ಇದ್ದರೆ ನನಗಿಲ್ಲಿ ಒಂದು ಇಥೇರಿಯಮ್ ಎಷ್ಟಿದೆ ಅಷ್ಟು ನನಗಿಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ನಾವು ಇವಾಗ ಸ್ವ್ಯಾಪ್ ಮಾಡ್ಕೋಬೇಕು. ಲೈಕ್ ಇವಾಗ ಇಥೇರಿಯಮ್ ನಿಮ್ಮ ಕಾಯಿನ್ ಇದೆ ಅಲ್ವಾ, ಇವಾಗ ನನಗೆ ಯಾವುದು ಬಿನಾನ್ಸ್ ಆಗಿರ್ಬೋದು, ವೆಜ್ರಿಕ್ಸ್ ಆಗಿರ್ಬೋದು, ಎಷ್ಟೋ ಕಾಯಿನ್ಸ್ ಲೀಸ್ಟಿಂಗ್ ಆಗಿರಲ್ಲ. ಸೊ ನಾನೇನು ಮಾಡ್ತೀನಿ ಅಂದರೆ, ಇಲ್ಲಿ ಮ್ಯಾನೇಜ್ ಟೋಕನ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಕಾಯಿನ್ ಮಾರ್ಕೆಟ್ ಆ್ಯಪಲ್ಲಿ ಸುಮಾರು 5,644 ಟೋಕನ್ಸ್ ಲೀಸ್ಟಿಂಗ್ ಆಗಿರುವಂಥದ್ದು. ಸೊ ಈ ಒಂದು ಆಪ್ಷನ್ನ ನಾನು ಆನ್ ಮಾಡಿಕೊಂಡು ಇವಾಗ ಕ್ಲೋಸ್ ಮಾಡಿದೆ. ಇವಾಗ ನೋಡಿ, ನಾನು ಕ್ಲೋಸ್ ಮಾಡಿದ್ದೀನಿ. ಜಸ್ಟ್ ಇವಾಗ ನನಗೆ ಕಾಯಿನ್ ಮಾರ್ಕೆಟ್ ಆ್ಯಪಲ್ಲಿ ಎಷ್ಟು ಕಾಯಿನ್ಸ್ ಇದೆ ಆ ಎಲ್ಲ ಕಾಯಿನ್ಸು ಸಹ ನನಗಿಲ್ಲಿ ಬೈ ಮಾಡ್ಕೋಬೋದು. ಯಾವ ಥರ ಅಂದರೆ ನೋಡಿ, ಇದು ಒಂದು ಸೈತಾಮ ಅನ್ನೋ ಒಂದು ಮೀಮ್ ಕಾಯಿನ್, ನಿಮಗೂ ಗೊತ್ತಿರ್ಬೋದು ಸೈತಾಮ. ಹಾಗೆ ಸುಮಾರು ಕಾಯಿನ್ಸ್ ಇದೆ, ಕಿಶು, ಬೇಬಿ ಡಾಜ್, ಈ ರೀತಿ ಸುಮಾರು ಕಾಯಿನ್ಸ್ ಇದೆ. ಇದೆಲ್ಲ ತುಂಬ ರಿಸ್ಕ್ ಆಯಿತಾ, ಇದೆಲ್ಲ ಬೈ ಮಾಡಿಬಿಟ್ಟು ನಾಳೆ ದಿನ ಲಾಸ್ಟ್ ಟೈಮ್ ಒಂದು ಕಾಯಿನ್ಗೆ ಆಗಿತ್ತಲ್ಲ ಸ್ಕ್ವಿಡ್ ಗೇಮ್ದು, ಏನು ಮಾಡಿಬಿಟ್ರು ಅಂದರೆ, ಇದು ಕ್ರಿಯೇಟ್ ಮಾಡಿರೋ ಡೆವಲಪರ್ಸ್ ಅದ್ರ ಪ್ರೈಸ್ $2,000 ಹತ್ರಕ್ಕೆ ಹೋಗುವಾಗ ಅವರೆಲ್ಲ ಸೇಲ್ ಮಾಡಿದ್ರು. ಸೊ ಸೇಲ್ ಮಾಡಿದಾಗ ಏನು ಇನ್ವೆಸ್ಟರ್ಸ್ ಎಲ್ಲ ಲಾಸ್ ಆಗೋದ್ರು, ಆ ಥರನೂ ಆಗುತ್ತೆ. ಸೊ ಬಿ ಕೇರ್ಫುಲ್, ನಿಮ್ಮ ಓನ್ ರಿಸ್ಕ್ ಮೇಲೆ ಮಾಡ್ತೀರಂದರೆ ಮಾಡಿ, ಇದೆಲ್ಲ ನೋಡ್ಕೊಂಡು ಮಾಡಬೇಕು. ಇವಾಗ ನೋಡಿ, ಇಲ್ಲಿ ನಾನು ಸರ್ಚ್ ಬಾರಲ್ಲಿ ಸೈ ಅಂತ ಕೊಟ್ಟೆ, ಇಲ್ಲೇ ಬಂತು ನೋಡಿ ಸೈತಾಮ. ಈ ಸೈತಾಮ ಅನ್ನೋ ಒಂದು ಹೆಸರಲ್ಲೇ ಸುಮಾರು ಕಾಯಿನ್ಸ್ ಇದೆ. ಒರಿಜಿನಲ್ ಕಾಯಿನ್ನ ನಾವು ನೋಡ್ಕೊಂಡು ಮಾಡ್ಕೋಬೇಕು. ಎಲ್ಲಾದರೂ ನಿಮ್ಮದು ತಪ್ಪಿ ಏನಾದರೂ ಆ ಕಡೆ ಈ ಕಡೆ ಆಯಿತು ಅಂದರೆ ಎಲ್ಲ ಹೋಗುತ್ತೆ. ಸೊ ದುಡ್ಡಿನ ವಿಚಾರ ಇದು. ಸೊ ಕೇರ್ಫುಲ್ಲಾಗಿ ಮಾಡ್ತೀರಾ ಅಂದರೆ ನಿಮಗೆ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಕಲ್ತ್ಕೊಂಡು ಮಾಡಿ, ಸುಮ್ಮನೆ ಆ ಕಡೆ ಈ ಕಡೆ ಮಿಸ್ ಆಗಿಬಿಟ್ಟು ಹೋಗೋದು ಬೇಡ. ಮತ್ತು ಇಲ್ಲಿ ನಾನು ಎಷ್ಟು ಬೇಕು ಒಂದು ಇಥೇರಿಯಮ್ಗೆ ನಾನು ಬೈ ಮಾಡಬೇಕಾ? ಓಕೆ, ನನಗಿಲ್ಲಿ ನನ್ನ ಹತ್ರ ಬ್ಯಾಲೆನ್ಸ್ ಇಲ್ಲ, ಇವಾಗ ಹಂಗೆ ತೋರಿಸಲ್ಲ. ಸೊ ಬ್ಯಾಲೆನ್ಸ್ ಇದ್ದರೆ ಇಲ್ಲಿ ಸ್ವ್ಯಾಪ್ ಅಂತ ಕೊಡುತ್ತೆ. ಸ್ವ್ಯಾಪ್ ಮಾಡಿದ್ರೆ ನಮ್ಮ ಈ ಒಂದು ವ್ಯಾಲೆಟ್ನಲ್ಲಿ ಇವಾಗ ಇನ್ಸಫಿಷಿಯಂಟ್ ಫಂಡ್ ಅಂತ ತೋರಿಸ್ತಾ ಇದೆ. ಸೊ ಯೂನಿಸ್ವ್ಯಾಪ್ ವ್ಯಾಲೆಟಲ್ಲಿ ನಮ್ಮ ಈ ವ್ಯಾಲೆಟ್ ಕನೆಕ್ಟ್ ಆಗಿರುತ್ತಲ್ವ. ಸೊ ಇಲ್ಲಿ ನಮ್ಮ ಒಂದು ಏನು ಕರೆನ್ಸಿ, ಕ್ರಿಪ್ಟೋ ಕರೆನ್ಸಿ ಇಲ್ಲಿ ಸ್ಟೋರ್ ಆಗುತ್ತೆ. ಸೊ ಅದರ ಪ್ರೈಸ್ ಜಾಸ್ತಿ ಆಗುವಾಗ ನಮಗೆ ಮತ್ತೆ ಇದನ್ನು ಈ ರೀತಿಯಾಗಿ ಬದಲಿಸ್ಕೋಬೋದು. ಮೇಲೆ ಸೈತಾಮ, ಕೆಳಗಡೆ ಇಥೇಚ್. ಸೊ ಸೈತಾಮನ್ನು ನಮಗೆ ಇಥೇರಿಯಮ್ ಆಗಿ ಪರಿವರ್ತಿಸ್ಕೋಬೋದು. ಸೊ ಆ ಇಥೇರಿಯಮನ್ನು ನಾವೇನು ಮಾಡ್ಬೋದು ಅಂದರೆ, ಟ್ರಸ್ಟ್ ವಾಲೆಟ್ಗೆ ಬಂದುಬಿಟ್ಟು ಆ ಇಥೇರಿಯಮ್ನ ನಮ್ಮ ಒಂದು ವೆಜ್ರಿಕ್ಸ್ ವ್ಯಾಲೆಟ್ಗೋ ಅಥವಾ ಬಿನಾನ್ಸ್ ವ್ಯಾಲೆಟ್ಗೋ ನಾವು ಟ್ರಾನ್ಸ್ಫರ್ ಮಾಡ್ಕೋಬೋದು. ಸೊ ಅಲ್ಲಿಂದ ನಮಗೆ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು ಈ ಥರ. ಇವಾಗ ಇನ್ನೊಂದು ವಿಷಯ ಹೇಳಿದೆ ನಾನು, ಸೆಕ್ಯೂರಿಟಿ ಎಷ್ಟು ಒಂದು ಮಸ್ಟ್ ಅಂತ ನಾನೊಂದು ಹೇಳ್ಕೊಡ್ತೀನಿ. ಜಸ್ಟ್ ಇವಾಗ ನೋಡಿ, ಟ್ರಸ್ಟ್ ವಾಲೆಟದು ಅಪ್ಲಿಕೇಶನ್ನ ನಾನು ಇವಾಗ ಆ್ಯಪ್ ಇನ್ಫೋಗೆ ಹೋಗ್ಬಿಟ್ಟು ಸ್ಟೋರೇಜ್ನ ಕ್ಲಿಯರ್ ಮಾಡ್ತಾಯಿದ್ದೀನಿ. ಸೊ ಇದು ಹೊಸದಾಗಿ
ಏನು ಇನ್ಸ್ಟಾಲ್ ಮಾಡ್ದಂಗೆ ಇರುತ್ತೆ. ಸೊ ಇವಾಗ ಹೊಸ್ದಾಗಿ ಕೇಳ್ತಾ ಇದೆ ನೋಡಿ, ನಾವೇನಾದರೂ ಆ ಪಾರ್ಸನ್ನ ಯಾರಿಗಾದ್ರೂ ಶೇರ್ ಮಾಡಿದ್ರೆ ಏನು ಸಂಭವಿಸುತ್ತೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಜಸ್ಟ್ ಐ ಆಲ್ರೆಡಿ ಹ್ಯಾವ್ ಎ ವ್ಯಾಲೆಟ್ ಅಂತ ಕೊಟ್ಟೆ. ಓಕೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದು. ನಾವು ಇವಾಗ ನೀವು ನಿಮ್ಮ ಒಂದು ಪಾರ್ಸನ್ನ ನನಗೆ ಕೊಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ. ನಾನೇನು ಮಾಡ್ತೀನಿ, ಜಸ್ಟ್ ಈ ಒಂದು ಕ್ಲಿಯರ್ ಡಾಟಾ ಹೊಡಿತೀನಿ. ಇಲ್ಲ ಅಲ್ಲೇ ಮಾಡ್ಬೋದು, ಅದು ಬಿಟ್ಟಾಕಿ ಕ್ಲಿಯರ್ ಡಾಟಾ ಹೊಡೆದ್ಬಿಟ್ಟು ಇಲ್ಲಿ ಮಲ್ಟಿ ಕಾಯಿನ್ ವ್ಯಾಲೆಟ್ಗೆ ಹೋಗ್ಬಿಟ್ಟು ಪಾರ್ಸನ್ನಲ್ಲಿ ಪೇಸ್ಟ್ ಮಾಡ್ತೀನಿ. ನಾನು ಆಲ್ರೆಡಿ ಕಾಪಿ ಮಾಡಿಟ್ಟಿದ್ನಲ್ವ, ಇಂಪೋರ್ಟ್ ಕೊಡ್ತೀನಿ. ಸೊ ಇವಾಗ ಏನಾಗುತ್ತೆ ಅಂದರೆ ಲಾಗಿನ್ ಆಯಿತು, ಇಷ್ಟೇ. ಸೊ ಇದನ್ನ ಯಾವ ದೇಶದಲ್ಲಿ ಕೂತ್ಕೊಂಡು ಬೇಕಾದರೂ ಈ ಥರ ಪ್ಯಾರ್ಸನ್ನು ಉಪಯೋಗಿಸ್ಕೊಂಡು ಏನು ಲಾಗಿನ್ ಆಗ್ಬೋದು. ಓಕೆನಾ. ಇದೊಂದು ಏನೋ ಒಂದು ನ್ಯೂಸೆಲ್ಲ ನೀವು ಕೇಳಿದ್ರಿ ಅಂತ ಅನಿಸುತ್ತೆ. ಲಾಸ್ಟ್ ಟೈಮ್ ಯಾವನೊಬ್ಬ ಪಾಸ್ವರ್ಡ್ ಮರ್ತೋದ ಅಂತ ಹೇಳ್ಬಿಟ್ಟು ಎಷ್ಟೋ ಒಂದು ಕ್ರಿಪ್ಟೋ ಕರೆನ್ಸಿ ಏನು ಹೋಯ್ತು ಹಾಗೆ ಹೀಗೆ ಅಂತ. ಅವನು ಆ್ಯಕ್ಚುಲಿ ಪ್ಯಾರ್ಸನ್ನು ಮರ್ತಿರ್ತಾನೆ. ಓಕೆ, ನಮ್ಮ ವ್ಯಾಸಿರಿಕ್ಸ್ ವ್ಯಾಲೆಟಲ್ಲೆಲ್ಲ ಯಾವ ಥರ ಅಂದರೆ ಅದಕ್ಕೆ ಏನು ಆಲ್ಮೋಸ್ಟ್ ಸೆಕ್ಯೂರಿಟಿ ಇರುತ್ತೆ. OTP ಆಗಿರ್ಬೋದು, ಪ್ಯಾರ್ಸೆನಲ್ಲಿಲ್ಲ. ಓಕೆ, ಅದೊಂದು ಎಕ್ಸ್ಚೇಂಜ್ ಆಗಿರೋದ್ರಿಂದ ಇಲ್ಲ. ಮತ್ತು ಈ ಯುನಿಸ್ವ್ಯಾಪ್ ಬಗ್ಗೆ ನಾನು ಹೇಳಿದ್ನಲ್ವ, ಈ ಯುನಿಸ್ವ್ಯಾಪ್ ಬಂದ್ಬಿಟ್ಟು ಇದೊಂದು ಡಿಸೆಂಟ್ರಲೈಸ್ಡ್ ವ್ಯಾಲೆಟ್, ನಾಟ್ ಲೈಕ್ ವ್ಯಾಸಿರಿಕ್ಸ್ ಆರ್ ಬಿನಾನ್ಸ್, ಅದೆಲ್ಲ ಸೆಂಟ್ರಲೈಸ್ಡ್ ವ್ಯಾಲೆಟ್ಸ್. ಸೊ ಅದರಲ್ಲಿ ನಮಗೆ ಏನು ಪ್ರಾಬ್ಲಮ್ ಆಗೋಲ್ಲ ಜಾಸ್ತಿ. ಸೊ ನಾವು ಒಂದು ಸೆಂಟ್ರಲ್ ಅಥಾರಿಟಿ ಇರುತ್ತೆ ಅದನ್ನ ಕಂಟ್ರೋಲ್ ಮಾಡೋಕ್ಕೆ. ಸೊ ಅವ್ರು ನಮಗೆ ಇದು ಮಾಡ್ತಾರೆ, ಇದು ಪ್ರಾಬ್ಲಮ್ ಇಲ್ಲ. ಬಟ್ ಏನಂದರೆ ಹೆಚ್ಚಿನ ಜ್ಞಾನ ಇದ್ರ ಬಗ್ಗೆ ಇಲ್ಲ ಅಂದರೆ ದುಡ್ಡು ಕಳ್ಕೊಂಡ್ಬಿಡ್ತಾರೆ. ಇವಾಗ ಯಾರೋ ಒಬ್ಬ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಇಲ್ಲೇ ತೋರಿಸ್ಕೊಡ್ತೀನಿ. ಇದು ಟ್ವಿಟ್ಟರಲ್ಲಿ ಇತ್ತೀಚೆಗೆ ನೀವು ಶಿಬಾ ಏರ್ ಡ್ರಾಪ್ನ ಪಡೆದಿದ್ದೀರಾ, ಶಿಬಾ ಕಾಯಿಂದು ಏರ್ ಡ್ರಾಪ್ ನಿಮಗೆ ಸಿಕ್ಕಿದೆ ಅಂತ ನನಗೆ ಒಂದು ವೆಬ್ಸೈಟ್ನ ಒಬ್ಬ ಕಳಿಸ್ಕೊಡ್ತಾನೆ. ಓಕೆ, ಈ ಒಂದು ವೆಬ್ಸೈಟ್ ಎಷ್ಟೊಂದು ಡೇಂಜರಸ್ ಅಂತ ನೋಡಿ. ಜಸ್ಟ್ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ರೆ ಇಲ್ಲಿ ನೋಡಿ ತೋರಿಸ್ತಾ ಇದೆ, ಕಂಗ್ರ್ಯಾಚುಲೇಷನ್, ವಿ ಆರ್ ಗಿವಿಂಗ್ ಅವೇ 50 crore ಶಿಪ್ ಟು 5 ರ್ಯಾಂಡಮ್ ಪೀಪಲ್ಸ್. ಅಂದರೆ ಒಬ್ಬೊಬ್ಬರಿಗೆ ಎಷ್ಟೋ ಬರ್ದಿದ್ದಾರೆ, ಅದೆಲ್ಲ ಬಿಟ್ಟಾಕಿ. ಸೊ ನಾನು ಇದ್ರ ಮೇಲೆ ಕ್ಲೈಮ್ ಏರ್ ಡ್ರಾಪ್ ಅಂತ ಕೊಟ್ಟೆ. ಇವಾಗ ಏನು ಸಂಭವಿಸುತ್ತೆ ಅಂತ ನೋಡಿ. ಇವರು ERC20 ವ್ಯಾಲೆಟ್ ಅಡ್ರೆಸ್ನ ಕೇಳಿದ್ದಾರೆ. ಇನಿವೇ ನಾನು ಇವಾಗ ಒಂದು ವ್ಯಾಲೆಟ್ ಅಡ್ರೆಸ್ನ ಹಾಕ್ತೀನಿ ನೋಡಿ. ನಾನು ಜಸ್ಟ್ ವ್ಯಾಲೆಟ್ ಅಡ್ರೆಸ್ನ ಇಲ್ಲಿ ಹಾಕ್ತಾ ಇದ್ದೀನಿ. ವ್ಯಾಲೆಟ್ ಅಡ್ರೆಸ್ ಹಾಕ್ಬಿಟ್ಟು ಚೆಕ್ ಅಡ್ರೆಸ್ ಕೊಡ್ತಾ ಇದ್ದೀನಿ. ಓಕೆ, ಚೆಕ್ ಅಡ್ರೆಸ್ ಕೊಟ್ಟ ತಕ್ಷಣ ಇವಾಗ ಏನಾಗುತ್ತೆ ಅಂತ ನೋಡಿ. ಟ್ರಸ್ಟ್ ವಾಲೆಟ್ ಕಡೆಯಿಂದ ಇದು ನೀವು ವೆಬ್ಸೈಟ್ನ ನೋಡೋದಾದರೆ ಸೇಮ್ ಏನು ಜಿನೇನಾಗಿರುವಂಥ ವೆಬ್ಸೈಟ್, ಟ್ರಸ್ಟ್ ವಾಲೆಟ್ ಅಫಿಷಿಯಲ್ ವೆಬ್ಸೈಟ್ ಥರ ಇದನ್ನ ಕ್ರಿಯೇಟ್ ಮಾಡಿರುವಂಥದ್ದು. ಬಟ್ ಇದು 100% ಫೇಕ್. ಇದು ಬಂದ್ಬಿಟ್ಟು ಮೇ ಬಿ ಇವರು ಐ ಥಿಂಕ್ ಗೂಗಲ್ ಅದೇನೋ ಹೇಳ್ತಾರಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಇದನ್ನ ಕ್ರಿಯೇಟ್ ಮಾಡಿರೋದು. ಇಲ್ಲಿ ಅದೇ ಹೆಂಗೆ ಹೇಳ್ಬೋದು ಅಂದರೆ ಇಲ್ಲಿ ನೋಡಿ, ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವೆಯ್ಟ್ ನೋಡಿ, ಇದು ಅವ್ರು ಕೊಟ್ಟಂತಹ ವೆಬ್ಸೈಟ್. ಇಲ್ಲಿ ನೋಡಿ HTTPS ಇದು ಸೆಕ್ಯೂರಿಟಿ. ಓಕೆ, ಟ್ರಸ್ಟ್ ವ್ಯಾಲೆಟ್ ನೋಡಿ, trustwallet.com ಆದಮೇಲೆ ಇಲ್ಲಿ ಸ್ಟಾಪ್ ಆಗಬೇಕಿತ್ತು, ಇಲ್ಲಿಂದ ಕಂಟಿನ್ಯೂ ಆಗಿದೆ. ಓಕೆ ನೋಡಿ, multichain.info redirect PHP ನೋಡಿ, ಇದೆಲ್ಲ ಒಂದು ಸ್ಕ್ರಿಪ್ಟನ್ನು ರೆಡಿ ಮಾಡಿ ಆ ಒಂದು ವೆಬ್ಸೈಟ್ನ ಮಾಡಿರುವಂಥದ್ದು. ಓಕೆ, ನೀವೇ ಇಲ್ಲಿ ನೋಡಿ ಪಾರ್ಸನ್ನು ಕೇಳ್ತಾ ಇದ್ದಾರೆ. ಇವಾಗ ನಾನು ಇಲ್ಲಿ ಪಾರ್ಸ್ ಹಾಕಿದ್ರೆ ಏನಾಗುತ್ತೆ, ನನ್ನ ಒಂದು ಟ್ರಸ್ಟ್ ವ್ಯಾಲೆಟ್ನಲ್ಲಿರುವಂಥ ಸಂಪೂರ್ಣ ಕ್ರಿಪ್ಟೋ ಕರೆನ್ಸಿ ಕದೀಮರ್ ಅಥವಾ ಈ ಸ್ಕ್ಯಾಮರ್ಸ್ನ ಪಾಲಾಗುತ್ತೆ. ಇಟ್ಸ್ ಸಿಂಪಲ್, ರೈಟ್? ಸೊ ನಾನಿವಾಗ ಫಾರ್ ಎಕ್ಸಾಂಪಲ್ ಹಾಕ್ತಿದ್ದೀನಿ 2 3 4 5 6 7 8 9 10 11 12. ಓಕೆ, ಸೊ ಟೋಟಲ್ 12 ಪಾರ್ಸ್ ಇದ್ರೇ ಇವ್ರು ಅಕ್ಸೆಪ್ಟ್ ಮಾಡೋದು. ಸೊ ಇವಾಗ ನಾನು ಇಂಪೋರ್ಟ್ ಕೊಟ್ಟರೆ ಏನೋ ಒಂದು ಎರರ್ ಬರುತ್ತೆ. ಓಕೆ, ಈ ಥರ ಬಂತು, ಇನ್ವ್ಯಾಲಿಡ್ ನಿಕ್ಕಿ ಪಾಸ್ ಅದೇನೋ ಬಂತು ಬಿಟ್ಟಾಕಿ. ಸೊ ಈ ರೀತಿ ಬಂತು. ಇವಾಗ ಏನಾಯಿತು ಅಂದರೆ ನಮ್ಮ ಒಂದು ಪಾರ್ಸ್ ಡೀಟೇಲ್ಸ್ ಈ ಒಂದು ವೆಬ್ಸೈಟ್ ಕ್ರಿಯೇಟರ್ನ ಕೈಗೆ ಹೋಗ್ಬಿಡುತ್ತೆ. ಈ ಸ್ಕ್ರಿಪ್ಟ್ ಕ್ರಿಯೇಟರ್, ಅದು ವೆಬ್ಸೈಟ್ ಅಂತ ಹೇಳೋಕ್ಕಲ್ಲ, ಒಂದು ಸ್ಕ್ರಿಪ್ಟ್. ಓಕೆ, ಅವ್ನ ಕೈಗೆ ನಮ್ಮ ಒಂದು ಪಾರ್ಸ್ ಡೀಟೇಲ್ಸ್ ಹೋಯಿತು. ಅವನೇನು ಮಾಡ್ತಾನೆ, ತನ್ನ ಒಂದು ಟ್ರಸ್ಟ್ ವ್ಯಾಲೆಟ್ನ ಉಪಯೋಗಿಸ್ಕೊಂಡು ಈ ಒಂದು ಪಾರ್ಸನ್ನು ರಿಕವರಿಯಾಗಿ ಉಪಯೋಗಿಸ್ಕೊಂಡು ನಮ್ಮ ವಿಕ್ಟಿಮ್ನ ಒಂದು ಕ್ರಿಪ್ಟೋ ಕರೆನ್ಸೀಸ್ ಏನಿರುತ್ತೆ ಇದನ್ನೆಲ್ಲ ಹೊಡ್ಕೊಂಡೋಯ್ತಾನೆ. ಇಷ್ಟೇ, ಸ್ಕ್ಯಾಮರ್ಸ್ ಅಷ್ಟು ಈಸಿಯಾಗಿ ನಮ್ಮ ಒಂದು ಹಣವನ್ನು ಹೊಡ್ಕೊಂಡೋಯ್ತಾರೆ. ಸೊ ಇದು ಕ್ರಿಪ್ಟೋ ಕರೆನ್ಸಿ, ಟ್ರಸ್ಟ್ ವಾಲೆಟ್ ಅದು ಇದೆಲ್ಲ ಉಪಯೋಗಿಸೋಕ್ಕೆ ಹೋಗ್ತಾ ಇದ್ದೀರಂದ್ರೆ ಬಿ ಕೇರ್ಫುಲ್ ಆಗಿರಿ. ತುಂಬ ಒಂದು ಇದ್ರ ಬಗ್ಗೆ ತಿಳ್ಕೊಂಡೇ ನೀವು ಮಾಡಿ. ಏನು ಅರ್ಧಂಬರ್ಧ ತಿಳ್ಕೊಂಡು ಈ ಇಂಡಸ್ಟ್ರಿಗೆ ನೀವು ಬರೋಕ್ಕೆ ಹೋಗಬೇಡಿ ಫಸ್ಟ್ ಆಫ್ ಆಲ್. ಓಕೆ, ಮತ್ತು ನೀವು ವ್ಯಾಸಿರಿಕ್ಸ್ ಎಕ್ಸ್ಚೇಂಜಲ್ಲಿ ನೀವು ಏನೋ ಒಂದು ಟ್ರೇಡಿಂಗ್ ಮಾಡ್ತಾ ಇದ್ದೀರ ಅಂದರೆ ದಟ್ಸ್ ನಾಟ್ ಪ್ರಾಬ್ಲಮ್. ಇಲ್ಲಿ ಒಂದು ಹ್ಯೂಜ್ ಒಂದು ಸೆಕ್ಯೂರಿಟಿ ಇದೆ. ಇವಾಗ ನೀವು ಏನಾದರೂ ಲಾಗಿನ್ ಆಗಬೇಕು, ಒಬ್ಬಂದು ಪಾಸ್ವರ್ಡ್ ಮತ್ತು ಒಂದು ಮೊಬೈಲ್ ನಂಬರ್ ಸಿಕ್ತು. ಸೊ ನಿಮ್ಮ ಪಾಸ್ವರ್ಡ್, ನಿಮ್ಮ ಮೊಬೈಲ್ ನಂಬರ್ ನನಗೆ ಸಿಕ್ಕಿದೆ, ನಾನಿಲ್ಲಿ ಲಾಗಿನ್ ಆಗಬೇಕು ಅಂದರೆ OTP ಕೇಳುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಬಟ್ ಅಲ್ಲಿ ಟ್ರಸ್ಟ್ ವಾಲೆಟಲ್ಲಿ ಆ ಥರ ಅಲ್ಲ, ಅದು ಡೈರೆಕ್ಟ್ ಪಾರ್ ಸಿಕ್ಕಿದ್ರೆ ಇದು ಮಾಡ್ಬೋದು. ಅದೇ ಥರ ಮೆಟಾಮಾಸ್ಕ್ ಸಹ, ಇದರಲ್ಲೂ ಅಷ್ಟೇ ನಿಮ್ಮ ಒಂದು ಯಾವುದೇ ರೀತಿಯಾಗಿಯೂ ಸಹ ಏನು ಲಾಗಿನ್ ಪಾಸ್ವರ್ಡ್ ಆಗಿರ್ಬೋದು, ಇಮೇಲ್ ಆಗಿರ್ಬೋದು, ಏನು ಬೇಡ. ಇಲ್ಲೂ ಅಷ್ಟೇ ಜಸ್ಟ್ ಪಾರ್ಸ್ ಇರುತ್ತೆ, ಅದೊಂದಿದ್ರೆ ನನಗಿಲ್ಲೂ ಸಹ ಲಾಗಿನ್ ಆಗ್ಬೋದು. ಹಾಗೆ ಕ್ರಿಪ್ಟೋ DEFI ವ್ಯಾಲೆಟ್ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ಒಂಥರ ಇದು ಡಿಸೆಂಟ್ರಲೈಸ್ಡ್ ವ್ಯಾಲೆಟ್, ನಾಟ್ ಎ ಸೆಂಟ್ರಲೈಸ್ಡ್. ಯಾರೊಬ್ಬರ ಒಂದು
ಏನು ಕಂಟ್ರೋಲಲ್ಲಿರಲ್ಲ. ಇದು ಸಹ ಡಿಸೆಂಟ್ರಲೈಸ್ಡ್ ವ್ಯಾಲೆಟ್. ಸೊ ಇದೆಲ್ಲ ಉಪಯೋಗಿಸುವಾಗ ಈ ರೀತಿಯಾಗಿ ಒ ಟಿ ಪಿ ಕಳಿಸುವಂಥದ್ದು ಆ ರೀತಿಯಾದಂತಹ ಮೆಥಡ್ಸ್ ಇಲ್ಲಿರಲ್ಲ. ನಿಮಗೊಂದು ಪ್ಯಾರ್ಸ್ ಆ ರೀತಿ ಒಂದು ಸೆಕ್ಯೂರಿಟಿಯನ್ನು ಕೊಟ್ಟಿರ್ತಾರೆ. ಸೊ ಅದನ್ನ ಉಪಯೋಗಿಸ್ಕೊಂಡು ಇದರಲ್ಲಿ ನಾವು ಲಾಗಿನ್ ಆಗಬೇಕಾಗುತ್ತೆ. ಸೊ ನಮಗೆ ಬೇಕಾಗಿರುವಂಥ ಯಾವುದೇ ಕ್ರಿಪ್ಟೋ ಕರೆನ್ಸೀಸ್ನ ಬೇಕಾದರೂ ನಮಗಿಲ್ಲಿ ಪರ್ಚೇಸ್ ಮಾಡ್ಬೋದು, ಬೈ ಮಾಡ್ಬೋದು. ನೀವೇನಾದರೂ ಟ್ರೈ ಮಾಡ್ತಿದ್ದೀರಾ ಅಂದರೂ ನೋಡ್ಕೊಂಡು ಹುಷಾರಾಗಿ ಮಾಡಿ. ಸುಮ್ಮನೆ ದುಡ್ಡು ಕಳ್ಕೊಳ್ಳೋಕ್ಕೆ ಹೋಗಬೇಡಿ. ಜಸ್ಟ್ ಫಾರ್ ಇನ್ಫಾರ್ಮೇಷನ್ಗೋಸ್ಕರ ನಾನು ಈ ಒಂದು ವೀಡಿಯೋನ ನಾನು ನಿಮಗೆ ಮಾಡಿದೆ ಅಷ್ಟೇ. ಸೊ ನೀವು ಹೋಗ್ಬಿಟ್ಟು ಅದ್ರಲ್ಲಿ ಮಾಡಿ ಹಣ ಕಳ್ಕೊಳ್ಳಿ ಅಂತ ನಾನು ಹೇಳಲ್ಲ. ಸೊ ಇದ್ರ ಬಗ್ಗೆ ಒಳ್ಳೆ ಒಂದು ಜ್ಞಾನ ಇರುವವರು ಮಾತ್ರ ಈ ಒಂದು ವಿಷಯಕ್ಕೆ ಕೈ ಹಾಕಿ, ಓಕೆನಾ? ಅಲ್ಲದೇ ಇರೋರು ದಯವಿಟ್ಟು ಹೋಗಬೇಡಿ ಈ ವಿಷಯಕ್ಕೆ. ಸೊ ಕೇರ್ಫುಲ್ ಅಂದರೆ ಮೋಸ ಹೋಗುವವರು ಎಲ್ಲಿ ಗಂಟೆ ಇರ್ತಾರೋ ಅಲ್ಲಿ ಗಂಟೆ ಮೋಸ ಮಾಡೋರು ಇರ್ತಾರಂತ ಹಳೆ ಡೈಲಾಗ್ ಇದೆಯಲ್ಲ, ಅದೇ ಇಲ್ಲೂ ಆಗೋದು, ಓಕೆನಾ? ಯಾಕಂದರೆ ಈ ಕ್ರಿಪ್ಟೋ ಕರೆನ್ಸಿಯಲ್ಲಿ ಇವಾಗ ಬಂದಿರುವಂಥದ್ದು. ಅಂದರೆ ಜಾಸ್ತಿ ಜನಕ್ಕೆ ಇದ್ರ ಬಗ್ಗೆ ಹೆಚ್ಚಾಗಿ ಏನು ಗೊತ್ತಿರಲ್ಲ. ಏನೋ ಪಾರ್ಸ್ ಅಂತ ಹೇಳ್ತಾರೆ, ಏನೋ ಏರ್ ಡ್ರಾಪ್ ಅಂತ ಹೇಳ್ತಾರೆ, ಅಯ್ಯೋ ಏನೋ ನನಗೆ ಸಿಕ್ಬಿಡುತ್ತಲ್ವ, ಏನೋ ಒಂದು ಆಸೆ ಇಟ್ಕೊಂಡು ಹೋಗ್ಬಿಟ್ಟು ಶೇರ್ ಮಾಡಿಬಿಡ್ತಾರೆ. ಅವರು ಎಷ್ಟೋ ಕಾಲದಿಂದ ದುಡ್ದಿಟ್ಟಿರೋ ಹಣ ಮತ್ತು ಸಂಪೂರ್ಣವಾಗಿ ಈ ಸ್ಕ್ಯಾಮರ್ಸ್ನ ಪಾಲಾಗುತ್ತೆ. ಸೊ ಬಿ ಕೇರ್ಫುಲ್ ಆಗಿರಿ. ಟ್ರೇಡಿಂಗ್ ಮಾಡೋದು ವೆಜರಿಕ್ಸ್ ಅದೇ ಇದೆಲ್ಲ ಓಕೆ, ಬಟ್ ಈ ಟ್ರಸ್ಟ್ ವಾಲೆಟು, ಮೆಟಾಮ್ಯಾಸ್ಕ್ ಹಾಗೆ DeFi ವ್ಯಾಲೆಟ್ ಇದೆಲ್ಲ ಯೂಸ್ ಮಾಡಬೇಕು ಅಂದರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಮಾತ್ರ ಉಪಯೋಗಿಸಿ. ಅದಲ್ಲದೆ ನೀವು ಅರ್ಧಂಬರ್ಧ ತಿಳ್ಕೊಂಡು ಹೋಗ್ಬಿಟ್ಟು ಉಪಯೋಗಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಜಸ್ಟ್ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಇದೆ, ಕೊಟ್ಟಿದ್ದೀನಿ. ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ